ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನಿದ್ದೀವಿ ಇವತ್ತು ನಾವು ದಾಂಡೇಲಿಯಲ್ಲಿ ಸ್ಟೇ ಆಗಿದ್ದೀವಿ. ಸೊ ಇಲ್ಲೊಂದು ಹೋಮ್ ಸ್ಟೇ ಅಲ್ಲ, ರೆಸಾರ್ಟು. ಇಲ್ಲೊಂದು ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀವಿ. ಸೊ ಈ ರೆಸಾರ್ಟ್ದು ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಚೆಗಡೆ ಒಳಗಡೆ ಹೆಂಗಿದೆ, ಫುಡ್ ಹೆಂಗಿದೆ ಅಂತ ನಾನು ಹಂಗೆ ಹೇಳ್ತೀನಿ. ಒಂದು ನಿಮಿಷ ರೀ, ಈ ಗಲಾಟೆಯಲ್ಲಿ ವೀಡಿಯೋ ಮಾಡೋದೇ ಕಷ್ಟ ಆಗಿರುತ್ತೆ. ಓಕೆ, ಕ್ವಿಕ್ಕಾಗಿ ತೋರಿಸ್ತೀನಿ ರೀ. ಈಚೆಗಡೆಯಿಂದ ತೋರಿಸ್ತೀನಿ, ಈಚೆಗಡೆಯಿಂದ ಒಳಗಡೆಯಿಂದ ಹೆಂಗಿದೆ ಅಂತ ರೂಮ್ ತೋರಿಸ್ತೀನಿ. ಅದಾದಮೇಲೆ ಎಂಡಲ್ಲಿ ಎಷ್ಟಾಯಿತು ಏನು ಕತೆ ಅಂತ ಹೇಳ್ತೀನಿ. ಇಲ್ಲಿ ತೋರಿಸ್ತೀನಿ, ಈಚೆಗಡೆ ತೋರಿಸ್ತೀನಿ ಫಸ್ಟು. ಸೊ ಹಿಂಗಿದೆ ಈಚೆಗಡೆ ಹೋಮ್ ಸ್ಟೇ. ಸೊ ಇಲ್ಲೆಲ್ಲ ಮನೆಗಳು ಕಾಣಿಸ್ತಿದೆಯಲ್ಲ, ಸೊ ಇದೇ ಥರ ನಾವಿರೋದು ರೂಮು ಇದೇ ಥರ ಇದೆ ಆಲ್ಮೋಸ್ಟು. ಸೊ ಅಲ್ಲಿ ಯಾವ್ದಾದ್ರು ಒಂದು ರೂಮಲ್ಲಿ ಆ ಥರ ಇದೆ ಒಳಗಡೆ. ಸೊ ಆಲ್ಮೋಸ್ಟ್ ಎಲ್ಲ ರೂಮು ಸೇಮೇ ಇದೆಯಂತೆ. ಸೊ ಈ ಥರ 2 rows ಮಾಡಿದ್ದಾರೆ ನೋಡಿ. ಸೊ ಆ ಕಡೆ ಎಂಡಲ್ಲಿ ಪ್ಲೇ ಏರಿಯಾಸ್ ಇದೆ, ಈ ಕಡೆ ಪೂಲು ಮತ್ತು ರೆಸ್ಟೋರೆಂಟ್ ಇದೆ. ಯಾ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಈಚೆಗಡೆಯಿಂದ ಬಾಲ್ಕನಿಯಿಂದ ತೋರಿಸ್ಕೊಂಬರ್ತೀನಿ. ಈಚೆಗಡೆ ಎಲ್ಲ ಯಾರ್ಯಾರು ಫೋಟೋ ತಗೊಂತವ್ರೆ, ನಂಗೆ ನಾಚಿಕೆ ಆಗುತ್ತೆ ಮಾಡೋಕ್ಕೆ. ಫಸ್ಟ್ ಒಳಗಡೆ ತೋರಿಸ್ತೀನಿ, ಆಮೇಲೆ ಈಚೆಗಡೆ ಬಾಲ್ಕನಿ ಹೆಂಗಿದೆ ಅಂತ ಎಂಡಲ್ಲಿ ತೋರಿಸ್ತೀನಿ ನೋಡಿ. ಯಾ, ಇದು ಎಂಟ್ರೆನ್ಸು ಇದೆ, ಡೋರ್ ಇಲ್ಲಿದೆ. ಸೊ ಬಂದ ತಕ್ಷಣ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಅದೆಲ್ಲ ನೋಡಬೇಡಿ, ಅದು ಫ್ರೂಟ್ಸ್ನೇನು ಆರ್ಡ್ರ್ ಮಾಡಿದ್ವಿ, ಅದು ಸ್ವಲ್ಪ ತಿಂದವ್ರೆ ಅವರಿಬ್ಬರು, ಒಂದು ಸ್ವಲ್ಪ ಬಿಟ್ಟವ್ರೆ. ಸೊ ಅದು ಬಿಟ್ಟರೆ ಇಲ್ಲಿ ಈ ಥರ ಟೀ ಸ್ಟೇಷನ್ ಇದೆ. ಸೊ ಇಲ್ಲಿ ಟೀ ಕಾಫಿ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ. ನಾರ್ಮಲ್ ಎಲ್ಲ ಅದ್ರಲ್ಲಿ ಕೊಡ್ತಾರಲ್ಲ ಅದೇ ಥರ ಇದನ್ನು ನೋಡಬೇಡಿ, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು TV ಸ್ಟೇಷನ್ ಇದೆ. ಸೊ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ, ಇಲ್ಲಿ ಟವಲ್ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಚೇರ್ ಇದೆ ನೋಡಿ. ಸೊ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋಂಗಿದ್ರೆ ಮಾಡ್ಬೋದು. ಇದು TV ಸ್ಟೇಷನ್ನು. ಎಸ್, ನಿನ್ನ ಹತ್ರನೇ ಇರ್ತಾಳೆ. ಸೊ ಇದು TV ಸ್ಟೇಷನ್ನು. ಇಲ್ಲಿ ನೆನ್ನೆ ಬಿಗ್ ಬಾಸ್ ನೋಡ್ತಾಯಿದ್ವಿ, ಪ್ಲೇ ಆಗುತ್ತೆ ಆ್ಯಕ್ಚುಲಿ. ಹಿಂಗಿದೆ TV ಸ್ಟೇಷನ್ನು. ಸೊ ಇಲ್ಲೊಂದು ಫ್ರಿಜ್ಜಾ ಕೂಲರ ಏನೋ ಒಂದು ಈ ಥರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈ ಕಡೆ ಸೈಡಲ್ಲಿ ಬಂದರೆ ಇದೆಲ್ಲ ನಮ್ಮ ಲಗೇಜು. ಸೊ ಎಲ್ಲ ಚೆಕ್ಔಟ್ ಮಾಡೋಕ್ಕೆ ಪ್ಯಾಕ್ ಮಾಡಿದ್ದೀನಿ, ಎಲ್ಲ ಚೆಕ್ಔಟ್ ಮಾಡೋಕ್ಕೆ ಪ್ಯಾಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಹಿಂಗಿದೆ ವಿಂಡೋ. ಸೊ ಇಲ್ಲಿ 2 ಕರ್ಟನ್ಸ್ ಬರುತ್ತೆ. ಇದು ಆ್ಯಕ್ಚುಲಿ ಔಟ್ಡೋರ್ಗೆ ಓಪನ್ ಇರುತ್ತೆ. ಸೊ ಅದರಿಂದ ನಿಮ್ಗೆ ಬೇಕಂದಂಗೆ ಕರ್ಟನ್ಸು ಹಾಕೋಬೋದು. ಇದು ಒಂದು ವೈಟ್ ಹಾಕೊಂಡು ನೀವು ಫುಲ್ಲು ಕ್ಲೋಸ್ ಬೇಕು ಅಂದರೆ ಇದು ಗ್ರೀನ್ ಹಾಕೊಂಡ್ಬಿಟ್ರೆ ಫುಲ್ಲು ಕ್ಲೋಸ್ ಆಗುತ್ತೆ ಪ್ರೈವೇಟಾಗಿ. ಸೊ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ ನೋಡಿ, ಚೇರು, ಇಲ್ಲೊಂದು ಟೇಬಲ್ಲು, ಅಷ್ಟೇ. ಇದೆಲ್ಲ ನಮ್ಮ ಲಗೇಜ್. ಅದಾದಮೇಲೆ ಇಲ್ಲೊಂದು ಬೆಡ್ ಪಕ್ಕ ಒಂದು ಟೇಬಲ್ ಕೊಟ್ಟಿದ್ದಾರೆ, ಸ್ವಿಚ್ಗಳು. ಎಸವಿ ಸುಮ್ಮನೆ ನೋಡ್ತಾವಳ. ದಿಸ್ ಇಸ್ ದ ಬೆಡ್ ಆಯಿತು. ದೂರದಿಂದ ತೋರಿಸ್ತೀನಿ. ಅವಳು ಡೈಪರ್ ಹಾಕಿಲ್ಲ, ಡೈಪರ್ ಫ್ರೀ ಟೈಮ್ ಕೊಟ್ಟಿದ್ದೀನಿ, ಅದಕ್ಕೆ ಕೈ ಹಿಡ್ಕೊತೀನಿ ಮಧ್ಯದಲ್ಲಿ. ಯಾ, ದಿಸ್ ಈಸ್ ದ ಬೆಡ್. ಹಾಯ್ ಮಾಡೋವಿ. ಇಬ್ಬರನ್ನು ರೆಡಿ ಮಾಡಿದ್ದೀನಿ ಕರ್ಕೊಂಡೋಗಕ್ಕೆ. ಮಲ್ಕೊಂಡಿದ್ಲು, ಎದ್ಬಿಟ್ಟು ಆಟ ಆಡ್ತಾವಳೆ. ಸೊ ಅದಾದಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಟೇಬಲ್ ಇದೆ. ಸೊ ಅಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಈ ಥರ ಡೆಕೋರೇಷನ್ ಏನೋ ಮಾಡಿದ್ದಾರೆ. ಸೊ ಇಲ್ಲೊಂದು ಫ್ರೇಮ್ ಇಟ್ಟಿದ್ದಾರೆ. ಅದಾದಮೇಲೆ AC. ದಿಸ್ ಇಸ್ ದ ಮಿರರ್. ಮತ್ತು ಇಲ್ಲೊಂದು ಕಬೋರ್ಡು. ಅಭಿ ಕಿರ್ಚ್ಬೇಡ ಬಂಗಾರಿ, ವೀಡಿಯೋ ಮಾಡ್ತಾಯಿದ್ದೀನಿ, ಕೇಳಿಸುತ್ತೆ ಅವರಿಗೆ. ಸೊ ಇದು ಕಬೋರ್ಡು, ಇದೊಂದು ಮಿರರಲ್ಲಿ ತೋರಿಸ್ತೀನಿ. ಹಿಂಗೆ ರೆಡಿಯಾಗಿದ್ದೀನಿ. ಮುಂದೆ ಹೋಗ್ತಾಳೆ ಅವಳು. ಓಕೆ, ಚಪ್ಪಲಿ ಹಾಕೊಂಡಿದ್ದೆ. ಕ್ಯೂಟಿ. ಅವಳು ಮುಂದ್ಗಡೆ ಏನಾದರೂ ತೋರಿಸೋವಿ, ಕ್ಯಾಪ್ ತೋರಿಸೋಳಿಗೆ ನೋಡ್ತಾಳೆ. ಈ ಥರ ರೆಡಿಯಾಗಿದ್ದೀನಿ. ಯಾ, ಇದು ವಿಂಡೋ. ಸೊ ಇಲ್ಲೊಂದು ಡಿಜಿ ಲಾಕರ್ ಏನೋ ಕೊಟ್ಟಿದ್ದಾರೆ. ಇದು ಡಿಜಿ ಲಾಕರ್ ಯೂಸ್ ಮಾಡೋದು ಏನು ಥರ ಅದು ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಅಲ್ಲಿ ಒಂದು ಹ್ಯಾಂಗರ್ಸ್ ಕೊಟ್ಟಿದ್ದಾರೆ. ಇಲ್ಲೆರಡು ಇಂಪಾರ್ಟೆಂಟ್ ಇರೋದು ಸ್ನ್ಯಾಕ್ಸ್ ಎಲ್ಲ ಇದೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಅಲ್ಲಿ ಈಚೆ ಹೋದ್ರೆ ತೆಗೆದುಬಿಡ್ತಾನೆ ಅಂದ್ಬಿಟ್ಟು. ಸೊ ಯಾ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಕಬೋರ್ಡ್ ಒಂದು ದೊಡ್ಡದಿದೆ, 2 doors ಕಬೋರ್ಡ್ಸ್. ಅದಾದಮೇಲೆ ವಾಶ್ರೂಮ್ ತೋರಿಸ್ತೀನಿ. ಸೊ ಇಲ್ಲಿದೆ ವಾಶ್ರೂಮು. ವಾಶ್ರೂಮಲ್ಲಿ ಬಿಗ್ ಮಿರರ್ ಇಟ್ಟಿದ್ದಾರೆ. ಯಾ, ಒಂದು ಬಿಗ್ ಮಿರರು ಚೆನ್ನಾಗಿದೆ. ಇದು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ನನಗೆ ಒಂದು ಕಾನ್ಸೆಪ್ಟ್ ಜಾಸ್ತಿ ಇಷ್ಟ ಆಯಿತು, ಏನು ಗೊತ್ತಾ, ದಿಸ್ ಒನ್.
ಸೊ ಇದರಲ್ಲಿ ದೂರದಿಂದ ಹೆಂಗೆ ಕಾಣಿಸ್ತೀವಿ ಅಂತ ರೆಡಿಯಾಗಿ ನೋಡ್ಕೊಬೋದು. ಇದರಲ್ಲಿ ಹತ್ರದಲ್ಲಿ ಹೆಂಗೆ ಕಾಣಿಸ್ತೀವಿ ಅಂತ ನೋಡ್ಕೊಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕಾಜಲ್ ಹಾಕೊಳ್ಳೋಕ್ಕೆ, ಕಾಜಲ್ ಏನಾದರೂ ಹಾಕೋಬೇಕು ಕಣ್ಣಲ್ಲಿ ಮುಗ್ದಲ್ಲಿ ಎಕ್ಸಾಕ್ಟಾಗಿ ಹತ್ರದಿಂದ ಮೇಕಪ್ ಮಾಡ್ಕೋಬೇಕು ಅಂದರೆ ಸಖತ್ತಾಗಿದೆ ಇದು ಮೇಕಪ್ಪು. ಆವಾಗಿಂದ ಅಮ್ಮ ಅಂತ ಕರಿತಾನೆ ಇರ್ತಾನೆ ಅವನನ್ನು ನಮ್ಮ ಸೈಡು. ನಾನು ಹೇಳ್ತೀನಲ್ಲ, ಸೊ ಈ ಮಿರರ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು, ನನಗೆ ಇಷ್ಟ ಆಯ್ತಿದ್ದು. ನೋಡೋಣ ನಾವೇನಾದರೂ ಮುಂದೆ ಮನೆ ಮಾಡಿದಾಗ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಏನವಿ ಸ್ವಿಮ್ಮಿಂಗ್ ಮಾಡೋದು ಕಲ್ತ್ಕೊಂತಾವಳ, ಟವಿಯೋದು ಕಲ್ತ್ಕೊಂಡಿರ್ತಾಳೆ ಚಿನ್ನಿ. ಮುಂದಕ್ಕೆ ಹೋಗೋದು ಸ್ವಿಮ್ಮಿಂಗ್ ಅದು. ಯು ಆರ್ ಆಲ್ಮೋಸ್ಟ್ ರೈಟ್ ಅವಿ. ಎಸ್ ಯು ಆರ್ ರೈಟ್. ಹಂಗೆ ಮಾಡ್ತಾವಳಾ? ಓಕೆ, ಎಸ್ ಕರೆಕ್ಟ್ ಇವಿ. ಸೊ ಮುಂದೆ ಏನಾದರೂ ಮನೆ ಕಟ್ಟಿದ್ರೆ ಈ ಥರ ಮಾಡ್ಕೊಬೋದು, ಚೆನ್ನಾಗಿದೆ. ಕೆಲವೊಂದು ಹೇರ್ ಡ್ರೈ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಆಗಿದೆ ಇದು, ಚೆನ್ನಾಗಿ ಬರುತ್ತೆ ಹೇರ್. ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ. ಈಗೆಲ್ಲ ಏನು ತೋರ್ಸೋದು ಬೇಡ, ಏನು ತೋರಿಸ್ಬೇಕಾ? ಶವರ್ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಅ ಶವರ್. ಸೊ ಚೆನ್ನಾಗಿ ಅದನ್ನು ಸ್ಟ್ರಾಂಗಾಗಿ ನೀರು ಬಂತು. ಆಮೇಲೆ ಚೆನ್ನಾಗಿ ನೀರು ಚೆನ್ನಾಗಿ ಹೀಟ್ರ್ ಆಗಿತ್ತು. ಬಿಸಿ ನೀರು ಬರ್ತಿತ್ತು ಚೆನ್ನಾಗಿ. ಸೊ ದರ್ ಇಸ್ ನೋ ಪ್ರಾಬ್ಲಮ್. ಸೊ ಫುಡ್ಡು ಇಲ್ಲಿ ನಿಂತ್ಕೊಂಡು ಮಾತಾಡಲ. ಸೊ ಫುಡ್ಡು ಸಕ್ಕತ್ತಾಗಿತ್ತು. ಸಂಜೆಗಂತೂ ತುಂಬ ಇಷ್ಟ ಆಯಿತು, ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಆಮೇಲೆ ಸರ್ವಿಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ರಿಕ್ವೆಸ್ಟ್ ಮಾಡಿದ್ರು ಕೊಡ್ತಾರೆ. ಕೆಂಪಿಗೆ ಒಂದು ಸ್ವಲ್ಪ ಜ್ಯೂಸ್ ಕೊಡಿ ಅಂದೆ, ಅದನ್ನು ಕೊಟ್ಟರು. ಅವಿಗೆ ಏನಾದರೂ ಕೇಳಿದ್ರೆ ಎಲ್ಲ ತಂದು ಕೊಡ್ತಾರೆ. ಆ್ಯಕ್ಚುಲಿ ಇಟ್ಸ್ ವೆರಿ ಗುಡ್ ಸರ್ವಿಸ್ ಅನಿಸುತ್ತೆ. ಇದನ್ನ ಇನ್ನೊಂದು ಸಲ ಬರ್ಬೋದು, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸರ್ವಿಸು, ರೂಮ್ಸು, ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ಅವೀಗ ಕೆಂಪಿಗಂತೂ ಎಲ್ಲರೂ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಸೊ ಎಲ್ಲರೂ ಮಾತಾಡಿಸ್ತಾಯಿದ್ರು ಕೆಂಪಿನ ಎತ್ಕೊಂಡೋಗಿ. ಆಗಲೇ ಒಬ್ಬರು ಬಂದಿದ್ದರು ರಿಸೆಪ್ಷನಿಸ್ಟು, ಎತ್ಕೊಂಡೋಗೋಣ ಅಂತ. ಮಲ್ಕೊಂಬಿಟ್ಟಿದ್ಲು ಅವಳು, ಅದಕ್ಕೆ ಹೋದ್ರಷ್ಟೇ. ಅವ್ರು ಬಂದರು, ಹೋಗೋಣ. ಈಚೆ ಕಡೆಯಿಂದ ಒಂದು ತೋರಿಸ್ತೀನಿ. ಬಾಲ್ಕನಿ ಹಿಂಗಿದೆ ಈಚೆಯಿಂದ. ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ಆರ್ ರೂಮ್. ಹಿಂಗೋದ್ರೆ ದಿಸ್ ಈಸ್ ದ ಎಂಟ್ರೆನ್ಸ್. ಸೊ ಆಗಲೇ ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ, ಅರ್ಧದಲ್ಲೇ ಕಟ್ಟಾಯಿತು. ಸಂಜು ಬಂದ. ಸೊ ಲಗೇಜ್ ಎತ್ಕೊಳ್ಳೋಕೆ ಕಾರ್ ಬಂದಿದ್ದಾರಲ್ಲ, ಸೊ ಅದಕ್ಕೆ ಅರ್ಧದಲ್ಲೇ ಕಟ್ಟಾಯಿತು. ಸೊ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ನಾನು ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಿದ್ದಲ್ಲ, ಬ್ರೇಕ್ಫಾಸ್ಟು ಊಟ ಎಲ್ಲ ಸಖತ್ತಾಗಿತ್ತು. ಅದಾದಮೇಲೆ ಪೇ ಎಷ್ಟು ಮಾಡಿದ್ದೀವಿ ಅಂದರೆ ನಾವು 8,000 ಪೇ ಮಾಡಿದ್ವಿ, ವಿತ್ ಬ್ರೇಕ್ಫಾಸ್ಟ್, ವಿತ್ ಲಂಚ್, ವಿತ್ ಡಿನ್ನರು. ಸೊ ಮೈಕ್ ಕೆಳಗಡೆ ಬೀಳಿಸಿದ್ಲು, ಮತ್ತೆ ಸ್ಟಾಪ್ ಆಯಿತು. ಸೊ ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು, ಸೊ ಎಲ್ಲ ಸೇರಿಸಿ ಡಿಫ್ರೆಂಟ್ ಕಾಟೇಜಸ್ ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ. ಸೊ ಒಂದು 5,000 ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ನೋಡಿ ಅದನ್ನ ಬುಕ್ ಮಾಡ್ಬೋದು. ಸೊ ಇಲ್ಲಿ ನಾವು ಬುಕ್ ಮಾಡಿದ್ದು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಡಿನ್ನರ್ ಮತ್ತು ಲಂಚ್ ಸೇರಿಸಿ 8,000 ಆಗಿತ್ತು. 8,000 ಆಗಿದೆ. ಸೊ ನಾವು ಅವ್ರ ಆನ್ಲೈನ್ ವೆಬ್ಸೈಟಲ್ಲೇ, ಅವ್ರದ್ದೇ ವೆಬ್ಸೈಟ್ ಇದೆ. ಸೊ ಜಂಗಲ್ ಸ್ಟೋನ್ ರೆಸಾರ್ಟ್ ಅಂತ. ಸೊ ಲಿಂಕ್ ಹಾಕ್ತೀನಿ ನೋಡಿ. ಸೊ ಅವ್ರದ್ದೇ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಲ್ಲಿ ಮಾಡಿದ್ರೆ ವಿಲ್ ಗೆಟ್ ಡಿಫ್ರೆಂಟ್ ಆಪ್ಷನ್ಸ್, ಅಂದರೆ ಯಾವ್ಯಾವ ಥರ ರೂಮ್ಸ್ ಇದೆ ಏನು ಅಂತ ಡಿಫ್ರೆಂಟ್ ಪ್ರೈಸಸ್ಗೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ booking.com ಬುಕ್ ಮಾಡಿದ್ರೆ ಯು ನೀಡ್ ಟು ಪೇ. ಇವರಲ್ಲಿ ಮಾಡಿದ್ರೆ 50% ಪೇ ಮಾಡಬೇಕು. ನಾವು 4,000 ಪೇ ಮಾಡಿ ಇವಾಗ ಚೆಕ್ಔಟಲ್ಲಿ ಮತ್ತೆ ಮಿಕ್ಕಿದ್ದೆಲ್ಲ ಪೇ ಮಾಡಿ ಚೆಕ್ಔಟ್ ಮಾಡೋದು. ನಿದ್ದೆ ಬರ್ತೈತೆ ಅವಳಿಗೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಿಟ್ಟು ಇನ್ನೇನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೈ ನೋತೈತೆ. ಓಕೆ, ಬಾಯ್.